ಇವತ್ತೊಂದು ಅಪರೂಪದ ತರಕಾರಿಯಿಂದ ಮಾಡಿರ್ತಕ್ಕಂತಹ ರುಚಿಯಾದ ಸುಕ್ಕ ಅಥವಾ ಸುಕ್ಕೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬಹಳ ಕಡಿಮೆ ಸಿಗೋದು. ಇದಕ್ಕೆ ನೀವೇನು ಹೇಳ್ತೀರಿ? ನಾವಿದಕ್ಕೆ ದಿವಲ್ಸು ಅಥವಾ ಜೀಗುಜ್ಜೆ ಅಂತ ಕರಿತೀವಿ. ನೀವು ಇದಕ್ಕೆ ಏನೇನು ಹೆಸರಿಂದ ಕರಿತೀರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಲ್ಲ ವೀಕ್ಷಕರೇ. ಇದು ಹಲಸಿನಕಾಯಿ ಜಾತಿಗೆ ಸೇರಿದ ಒಂದು ತರಕಾರಿ. ಹಲಸಿನಕಾಯಿಯಷ್ಟು ಮುಳ್ಳು ಮೇಣ ಇರೋದಿಲ್ಲ, ಆದರೆ ಮೇಣ ಮುಳ್ಳು ಸ್ವಲ್ಪ ಇರುತ್ತೆ. ಅದರಿಂದ ಚಾಕುಗೆ ಕೊಬ್ಬರಿ ಎಣ್ಣೆ ಸವರ್ಕೊಂಡ್ಬಿಟ್ಟೆ ಇದನ್ನು ಹೆಚ್ಚಬೇಕಾಗುತ್ತೆ. ನೋಡಿ, ಹೆಚ್ಚಿದ ಮೇಲೆ ತೆಳುವಾಗಿ ಇದರಿಂದ ಮೇಣ ಸುರಿತಾ ಇದೆ. ಈ ಮೇಣನ ನಾವು ಆ್ಯಸ್ ಯೂಶುವಲ್ ಟಿಶ್ಯೂ ಪೇಪರ್ ಅಥವಾ ಒಂದು ಬೇಡವಾದ ಬಟ್ಟೆಯಿಂದ ಒರೆಸಿ ತೆಕ್ಕೊಳ್ಳೋಣ. ಈಗ ಇದರ ಸಿಪ್ಪೆ ಮತ್ತು ಮಧ್ಯದಲ್ಲಿರೋ ಗೂಜನ್ನು ತೆಕ್ಕೊಂಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ಳೋಣ. ತೀರ ಸಣ್ಣದಾಗಲ್ಲ, ಈಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಲ್ಲ ಅದೇ ಗಾತ್ರಕ್ಕೆ ಇದನ್ನು ಹೆಚ್ಕೊಂಡ್ರೆ ಆಯಿತು. ಇದು ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥ ಪಲ್ಯದ ರೀತಿ ಮಾಡೋದಲ್ಲ. ಇದು ನನ್ನ ಗೆಳತಿಯೊಬ್ಬಳು ಹೇಳ್ಕೊಟ್ಟಿದ್ದು. ಕೊಂಕಣಿಕರ ಸ್ಟೈಲಲ್ಲಿ ಮಾಡ್ತಕ್ಕಂಥ ಸುಕ್ಕೆಯ ಒಂದು ರೆಸಿಪಿ ಇದು. ನೋಡಿ, ಇದರ ಗೂಜನ್ನು ನಾನು ತೆಕ್ಕೊತಾ ಇದ್ದೀನಿ. ಹಾಗೆ ಸಿಪ್ಪೆನೂ ಸಹ ತೆಕ್ಕೊಂಬಿಟ್ಟು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇದನ್ನು ಹೆಚ್ಕೊಂಡ್ಬಿಟ್ಟು ತಕ್ಷಣ ನೀರಿಗೆ ಹಾಕ್ಕೊಳ್ಳೋಣ. ಯಾಕೆಂದರೆ ಗಾಳಿಗೆ ಬಿಟ್ಟರೆ ಇದು ಸಹ ಬಣ್ಣ ಬದಲಾಗುತ್ತೆ. ಈ ದಿವಲ್ಸು ಅಥವಾ ಜೀಗುಜ್ಜೆ ಏನಿದೆ, ಇದನ್ನು ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತ ಕರೀತಾರೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಇದರಿಂದ ನಮ್ಮ ಗಟ್ ಹೆಲ್ತು, ಐ ಹೆಲ್ತು, ಹಾಗೆ ಬೋನ್ ಹೆಲ್ತು ತುಂಬ ಚೆನ್ನಾಗಿರುತ್ತಂತೆ. ನೋಡಿ, ಇದನ್ನು ನಾನು ಹೆಚ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ನಾವು ಇದಕ್ಕೆ ಬೇಕಾದ ಮಸಾಲನ ತಯಾರು ಮಾಡ್ಕೊಳ್ಳೋಣ. 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು 1 ಟೀ ಸ್ಪೂನ್ ಉದ್ದಿನಬೇಳೆನ ನಾನು ಹಾಕಿ ಹುರ್ಕೋತಾ ಇದ್ದೀನಿ. ಜೊತೆಯಲ್ಲಿ 1/4 ಸ್ಪೂನ್ ಮೆಂತ್ಯನ ಹಾಕ್ತಾಯಿದ್ದೀನಿ. ಇವೆರಡನ್ನೂ ಹಾಕಿ ಚೆನ್ನಾಗಿ ಕೆಂಪಗಾಗೋ ತನಕ ನಾವು ಹುರ್ಕೊಬೇಕು. ನಂತರ ಇದಕ್ಕೆ ಮೆಣಸಿನಕಾಯಿ ಹಾಕಬೇಕು. ನಾನಿಲ್ಲಿ 2 ಬ್ಯಾಡಗಿ ಮೆಣಸು, 3 ಗುಂಟೂರು ಮೆಣಸನ್ನು ಹಾಕಿ ಹುರ್ಕೋತಾ ಇದ್ದೀನಿ. ಇದಿಷ್ಟನ್ನು ಹುರಿದು ಅದು ತಣ್ಣಗಾದ 1 ಕಡಿ ಕಾಯಿ ತುರಿ ಹಾಕಿಬಿಟ್ಟು ಇದ್ರ ಜೊತೆ ನಾವು ರುಬ್ಕೋಬೇಕು. ತರಿಯಾಗಿ ರುಬ್ಕೋಬೇಕು. ಇದನ್ನು ಫೈನ್ ಪೇಸ್ಟ್ ಮಾಡಬಾರ್ದು. ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ನಾನು ಹಾಕ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಪುಡಿಯಾಗಲಿ ಸಾಕು. ತುಂಬ ಫೈನ್ ಪೇಸ್ಟ್ ಆಗೋದು ಬೇಡ, ಹಾಗೆ ನೀರು ಸಹ ಹಾಕಬಾರ್ದು, ನೆನಪಿರಲಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಕಾಯಿಸ್ಬಿಟ್ಟು ಸಾಸಿವೆ, ಕರಿಬೇವು ಹಾಗೆ ಅರಿಶಿಣದ ಪುಡಿ ಹಾಕಿಬಿಟ್ಟು ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ವೀಕ್ಷಕರೇ, ಇವತ್ತೊಂದು ಫನ್ನಿ ಕ್ವೆಶ್ಚನ್ ಕೇಳ್ತೀನಿ ನೋಡಿ. ವಾಟ್ ಈಸ್ ಅ ಗ್ರೂಪ್ ಆಫ್ ಕ್ರೋಸ್ ಕಾಲ್ಡ್ ಇನ್ ಇಂಗ್ಲೀಷ್? ಕಾಗೆಗಳ ಗುಂಪಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಉತ್ತರ ಹುಡುಕಿ ಕಾಮೆಂಟ್ ಬಾಕ್ಸಲ್ಲಿ ಉತ್ತರ ಹಾಕ್ತಿರಲ್ಲ ವೀಕ್ಷಕರೇ. ನೋಡಿ, ಈಗ ಒಗ್ಗರಣೆ ರೆಡಿ ಇದೆ. ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಜೀಗುಜ್ಜೆ ಪೀಸ್ಗಳನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. 1/4 ಲೋಟ ನೀರು ಹಾಕಿದರೆ ಸಾಕು. ತುಂಬ ನೀರು ಹಾಕಬೇಡಿ, ಇದು ಬಹಳ ಬೇಗ ಬೆಂದು ಮೆತ್ತಗಾಗಿಬಿಡುತ್ತೆ. ಅದರಿಂದ ಹೆಚ್ಚು ಬೇಯಿಸೋ ಅಗತ್ಯನೂ ಇಲ್ಲ, ನೀರು ಹಾಕೋ ಅಗತ್ಯನೂ ಇಲ್ಲ. ಆದರೆ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಿ, ಇದು ಬಾಣಲೆಗೆ ಅಂಟ್ಕೊಂಡು ಸೀದು ಹೋಗ್ಬೋದು. ಈಗ ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕ್ಕೋತಾ ಇದ್ದೀನಿ. ನಾನು ತೋರಿಸ್ತಿರೋ ಅಡುಗೆಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇನ್ನೂ ನೀವು ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಕಾಮೆಂಟ್ ನನಗೆ ತುಂಬ ಇನ್ಸ್ಪಿರೇಷನ್ನ ಕೊಡುತ್ತೆ. ಮುಂದೆ ಇನ್ನೂ ಒಳ್ಳೊಳ್ಳೆ ಅಡುಗೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ. ನೋಡಿ, ಈಗ ಹೋಳು ಮೆತ್ತಗೆ ಬೆಂದಿದೆ. ಈಗ ಇದಕ್ಕೆ ನಾನು ಪುಡಿ ಮಾಡಿಟ್ಟಿರ್ತಕ್ಕಂತಹ ಸುಕ್ಕ ಮಸಾಲನ ಹಾಕ್ಕೋತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಒಮ್ಮೆ ರುಚಿ ನೋಡಿ, ಉಪ್ಪು ಅಥವಾ ಹುಳಿ ಏನಾದರೂ ಬೇಕು ಅಂತಿದ್ದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬಹುದು. ಹಾಗೆ ಒಂದು 4 ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಮಗಚಿ. ಯಾಕೆಂದರೆ ಮಸಾಲ ಇದೆಯಲ್ಲ, ಇದು ಹೋಳಿಗೆ ಅಂಟ್ಕೋಬೇಕು, ಅದಕ್ಕಾಗಿ ಅಷ್ಟೇ ನೀರು ಹಾಕ್ತಾ ಇರೋದು. ಹಾಗೆ ಮುಚ್ಚಿಟ್ಟು ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಹಾಗೆ ಮಧ್ಯ ಕೈ ಆಡಿಸ್ತಾ ಇರಿ, ಯಾಕೆಂದರೆ ಈಗ ಇದು ಬುಡ ಹತ್ತೋ ಚಾನ್ಸಸ್ ತುಂಬ ಇದೆ. ಈ ಸುಕ್ಕ ಏನಿದೆ, ಸಾರಿನ ಜೊತೆ ನೆಂಚಿ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಕುಚ್ಚಕ್ಕೆ ಅಕ್ಕಿ ಗಂಜಿ ಜೊತೆ ನೆಂಚ್ಕೊಂಡು ತಿನ್ನಲಿಕ್ಕೂ ಸೂಪರಾಗಿರುತ್ತೆ. ಜೀಗುಜ್ಜೆಯಿಂದ ಪೋಡಿ, ಬೋಂಡ, ಸಾಸಿವೆ, ಮಜ್ಜಿಗೆ ಹುಳಿ, ಪಲ್ಯ ಎಷ್ಟೋ ಥರದ ವೆರೈಟಿ ಅಡುಗೆನ ಮಾಡ್ತಾರೆ. ಆದರೆ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ.
ಇದರಲ್ಲಿ ವಾಯು ಅಂಶ ಸ್ವಲ್ಪ ಜಾಸ್ತಿ. ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದವರಿಗೆ ಇದು ಸ್ವಲ್ಪ ತೊಂದರೆ ಕೊಡಬಹುದು. ಹಿಂದಿನ ವಿಡಿಯೋದಲ್ಲಿ ಕೇಳಿದ ಒಗಟಿನ ಉತ್ತರ ಹಣೆಬೊಟ್ಟು ಅಥವಾ ಬಿಂದಿ. ಇಂದಿನ ವಿಡಿಯೋದಲ್ಲಿ ಕೇಳಿದ ಪ್ರಶ್ನೆಗೆ ಮುಂದಿನ ವಿಡಿಯೋದಲ್ಲಿ ಉತ್ತರ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.